ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಂದ್ರ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ಬೂರು. ಎರಡನೇ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಒಂದು ಸೆಷನ್ನಲ್ಲಿ ನಾವು ಸಂಪ್ರದಾಯ ಪಂಥದ ಚಿಂತಕರ ಒಂದು ಅಭಿವೃದ್ಧಿ ಸಿದ್ಧಾಂತದ ಬಗ್ಗೆ ನಾವಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಅದರಲ್ಲೂ ಮುಖ್ಯವಾಗಿ ಆಡಮ್ ಸ್ಮಿತ್ ಅವರ ಚಿಂತನೆಗಳು, ಡೇವಿಡ್ ರಿಕಾರ್ಡ್ ಅವರ ಚಿಂತನೆಗಳು ಮತ್ತೆ ರಾಬರ್ಟ್ ಮಾಲ್ಥಸ್ ಅವರ ಒಂದು ಚಿಂತನೆಗಳ ಬಗ್ಗೆ ನಾವಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಅಲ್ಲಿ ಆಡಮ್ ಸ್ಮಿತ್ ಅವರು ಮತ್ತೆ ಡೇವಿಡ್ ರಿಕಾರ್ಡ್ ಅವರು ಬಂಡವಾಳ ಸಂಚಯನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಿರುವಂತದ್ದು. ಸೊ ಆಡಮ್ ಸ್ಮಿತ್ ಅಂಡ್ ಡೇವಿಡ್ ರಿಕಾರ್ಡ್ ಹ್ಯಾಸ್ ಎಂಫಸೈಸ್ಡ್ ಆನ್ ಕ್ಯಾಪಿಟಲ್ ಅಕ್ಯುಮುಲೇಷನ್. ಅಕಾರ್ಡಿಂಗ್ ಟು ದೆಮ್, ಕ್ಯಾಪಿಟಲ್ ಅಕ್ಯುಮುಲೇಷನ್ ಲೀಡ್ಸ್ ಟು ಡೆವಲಪ್ಮೆಂಟ್ and Malthus gave importance for demand for determination of output, and he has also emphasized on his population theory. ಸೊ ಮಾಲ್ಥಸ್ ಅವರು ತಮ್ಮ ಜನಸಂಖ್ಯಾ ಸಿದ್ಧಾಂತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಉತ್ಪನ್ನವನ್ನು ನಿರ್ಧರಿಸೋದ್ರಲ್ಲಿ ಬೇಡಿಕೆಗೂ ಕೂಡ ಅವರು ಅಷ್ಟೇ ಪ್ರಾಮುಖ್ಯತೆಯನ್ನ ನೀಡಿರುವಂಥದ್ದು. ಸೊ ಇವಿಷ್ಟು ಕೂಡ ಸಂಪ್ರದಾಯ ಪಂಥದ ಚಿಂತಕರ ಅಭಿವೃದ್ಧಿ ಸಿದ್ಧಾಂತಗಳು. ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಶುಂಪೀಟರ್ ಅವರ ಒಂದು ಆವಿಷ್ಕಾರ ಸಿದ್ಧಾಂತದ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನ ಮಾಡ್ತೀವಿ. ಶುಂಪೀಟರ್ಸ್ ಥಿಯರಿ ಆಫ್ ಇನ್ನೋವೇಷನ್. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ದ ಶುಂಪೀಟರ್ಸ್ ಥಿಯರಿ ಆಫ್ ಇನ್ನೋವೇಷನ್. ಶುಂಪೀಟರ್ ಅವರ ಆವಿಷ್ಕಾರ ಸಿದ್ಧಾಂತವನ್ನ ಕುರಿತು ನಾವಿಲ್ಲಿ ಡಿಸ್ಕಷನ್ ಮಾಡುವಂತದ್ದು. ಸೊ ಚಿತ್ರದಲ್ಲಿ ನಾವು ಜೋಸೆಫ್ ಶುಂಪೀಟರ್ ಅವ್ರನ್ನ ಕಾಣಬಹುದು. ಶುಂಪೀಟರ್ ಅವರ ಕಿರು ಪರಿಚಯವನ್ನ ಗಮನಿಸಿದ್ರೆ, ಅವ್ರು 1883ರಲ್ಲಿ ಫೆಬ್ರವರಿ 8ನೇ ತಾರೀಕು ಆಸ್ಟ್ರಿಯಾದಲ್ಲಿ ಜನಿಸಿದ್ರು. ಅದಾದ ನಂತರ ಅವರು ಹಾರ್ವರ್ಡ್ ವಿಶ್ವವಿದ್ಯಾಲಯ, ಬಾನ್ ವಿಶ್ವವಿದ್ಯಾಲಯ, ಬರ್ಡ್ಮನ್ ವಿಶ್ವವಿದ್ಯಾಲಯದಲ್ಲಿ ಅವರು ಅಧ್ಯಯನವನ್ನ ಮಾಡಿರುವಂತದ್ದು. ಮತ್ತೆ ಅವರು ಎಕನಾಮಿಕ್ಸ್ ಮತ್ತೆ ಎಕಾನೋಮೆಟ್ರಿಕ್ಸ್ ಈ ಎರಡೂ ವಿಷಯದಲ್ಲೂ ಕೂಡ ಹೆಚ್ಚು ಪರಿಣಿತಿಯನ್ನ ಪಡೆದಿದ್ದಾರೆ. ಸೊ ಹಿ ಹ್ಯಾಸ್ ಎಕ್ಸ್ಪರ್ಟೈಸ್ ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್ಸ್ ಅಂಡ್ ಎಕಾನೋಮೆಟ್ರಿಕ್ಸ್. So he has given his contribution in business cycles, creative destruction, entrepreneurship, evolutionary economics. ಸೊ ವ್ಯಾಪಾರ ಚಕ್ರಗಳು, ಎವಲ್ಯೂಷನರಿ ಎಕನಾಮಿಕ್ಸ್, ಉದ್ಯಮಶೀಲತೆ, ಸೊ ಇವೆಲ್ಲದ್ರ ಬಗ್ಗೆನೂ ಕೂಡ ಅವರು ತಮ್ಮ ಕೊಡುಗೆಯನ್ನ ನೀಡಿರುವಂತದ್ದು. ಶುಂಪೀಟರ್ ಅವರು ತಮ್ಮ ಒಂದು ಸಿದ್ಧಾಂತವನ್ನ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋ ಒಂದು ಕೃತಿಯಲ್ಲಿ ಮೊದಲ ಬಾರಿಗೆ ಪ್ರಸ್ತುತಪಡಿಸಿದ್ರು. He has presented his theory of economic growth in his work called Theory of Economic Development. Later it was elaborated in his Business Cycles and Capitalism. ಅವರ ಒಂದು ಸಿದ್ಧಾಂತವನ್ನ ಬಿಸ್ನೆಸ್ ಸೈಕಲ್ಸ್ ಅಂಡ್ ಕ್ಯಾಪಿಟಲಿಸಂ, ಸೋಷಿಯಲಿಸಂ ಅಂಡ್ ಡೆಮೋಕ್ರಸಿ ಈ ಒಂದು ಕೃತಿಯಲ್ಲಿ ಮತ್ತಷ್ಟು ಇನ್ನು ವಿಸ್ತಾರವಾಗಿ ತಿಳಿಸಿದೆ. ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋ ಕೃತಿಯಲ್ಲಿ ತಮ್ಮ ಒಂದು ಆರ್ಥಿಕ ಬೆಳವಣಿಗೆ ಸಿದ್ಧಾಂತವನ್ನ ಪ್ರಸ್ತುತಪಡಿಸಿದ್ರು. ಮತ್ತೆ ಬಿಸ್ನೆಸ್ ಸೈಕಲ್ಸ್ ಅಂಡ್ ಕ್ಯಾಪಿಟಲಿಸಂ, ಸೋಷಿಯಲಿಸಂ ಅಂಡ್ ಡೆಮೋಕ್ರಸಿ ಈ ಕೃತಿಯಲ್ಲಿ ತಮ್ಮ ಒಂದು ಸಿದ್ಧಾಂತವನ್ನ ಇನ್ನಷ್ಟು ವಿವರಣೆಯನ್ನ ನೀಡಿದ್ದಾರೆ. ಅವರ ಒಂದು ಸಿದ್ಧಾಂತವನ್ನ ಗಮನಿಸಿದ್ರೆ, ಅವರು ಮೊದಲನೇದಾಗಿ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಎಕಾನಮಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಕಲ್ಪನೆಯನ್ನ ಮಾಡ್ಕೊಂಡಿರುವಂತದ್ದು. ಹಿ ಹ್ಯಾಸ್ ಅಸ್ಯೂಮ್ಡ್ ರಿಗಾರ್ಡಿಂಗ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಎಕಾನಮಿ ಅಂಡ್ ಹಿ ಹ್ಯಾಸ್ ಕಾಯಿನ್ಡ್ ದ ಟರ್ಮ್ ಕಾಲ್ಡ್ ಸರ್ಕ್ಯುಲರ್ ಫ್ಲೋ. Circular flow refers to a situation where all the economic activities are repetitive. So that is called a circular flow. So all the economic activities they are repetitive. ಅಂದ್ರೆ ಜೋಸೆಫ್ ಅಲಾಯ್ ಶುಂಪೀಟರ್ ಅವರು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಪರಿಕಲ್ಪನೆಯನ್ನ ಹೊಂದಿದ್ದಾರೆ. ಮತ್ತೆ ವರ್ತುಲಾತ್ಮಕವಾದಂತಹ ಅರಿವು ಅನ್ನೋ ಒಂದು ಪರಿಕಲ್ಪನೆಯನ್ನ ಪ್ರಸ್ತುತಪಡಿಸಿದ್ದಾರೆ. ವರ್ತುಲಾತ್ಮಕವಾದಂತಹ ಅರಿವು ಅಂದ್ರೆ ಅಲ್ಲಿ ಎಲ್ಲಾ ರೀತಿಯಾದಂತಹ ಆರ್ಥಿಕ ಚಟುವಟಿಕೆಗಳು ಪುನರಾವರ್ತನೆ ಆಗ್ತಾ ಇರುತ್ತೆ. ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಪುನರಾವರ್ತನೆ ಆಗುವಂತಹ ಒಂದು ಸನ್ನಿವೇಶ ಏನಿದೆ ಅದನ್ನೇ ಶುಂಪೀಟರ್ ಅವರು ವರ್ತುಲಾತ್ಮಕವಾದಂತಹ ಅರಿವು ಅಂತ ಕರೆದಿರುವಂತದ್ದು. And according to Schumpeter, development is a spontaneous and discontinuous change. ಶುಂಪೀಟರ್ ಅವರ ಪ್ರಕಾರ ಅಭಿವೃದ್ಧಿ ಅಂದ್ರೆ ಅವಿಚ್ಛಿನ್ನವಾಗಿರುವಂತಹ ಮತ್ತು ಸ್ವಯಂ ಪ್ರೇರಿತವಾದಂತಹ ಒಂದು ಬದಲಾವಣೆ. ಸೊ ಇದು ಅಸ್ತಿತ್ವದಲ್ಲಿರುವಂತಹ ನಿಶ್ಚಲ ಸಮಸ್ಥಿತಿಯನ್ನ ಮುರಿಯುತ್ತೆ. ಮುರಿಯುವಂಥದ್ದು ಮತ್ತೆ
ಆ ಬದಲಾವಣೆ ಅನ್ನುವಂಥದ್ದು ಸ್ವಯಂ ಪ್ರೇರಿತವಾಗಿ ಮತ್ತೆ ಅವಿಚ್ಛಿನ್ನವಾಗಿ ಇರುವಂಥದ್ದು. ಸೊ ಅದನ್ನ ಆಡಮ್ ಸ್ಮಿತ್ ಶುಂಪೀಟರ್ ಅವರು ಅಭಿವೃದ್ಧಿ ಅಂತ ಕರೆದಿರುವಂಥದ್ದು. ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಶುಂಪೀಟರ್ ಅವ್ರ ಪ್ರಕಾರ ಅಭಿವೃದ್ಧಿ ಅಂದ್ರೆ ಅಸ್ತಿತ್ವದಲ್ಲಿ ಇರುವಂತಹ ನಿಶ್ಚಲ ಸಮತೋಲನ ಸ್ಥಿತಿಯನ್ನ ಮುರಿಯುವಂಥದ್ದು ಮತ್ತು ಅದು ಸ್ವಯಂ ಪ್ರೇರಿತವಾಗಿ ಮತ್ತೆ ಅವಿಚ್ಛಿನ್ನವಾಗಿ ಉಂಟಾಗುತ್ತೆ. ಸೊ ಅದನ್ನೇ ಶುಂಪೀಟರ್ ಅವರು ಅಭಿವೃದ್ಧಿ ಅಂತ ಕರೆದಿರುವಂಥದ್ದು. ಮತ್ತೆ ಆ ಒಂದು ಅವಿಚ್ಛಿನ್ನವಾದಂತ ಮತ್ತು ಸ್ವಯಂ ಪ್ರೇರಿತವಾದಂತ ಬದಲಾವಣೆ ಆರ್ಥಿಕತೆಯಲ್ಲಿ ತನ್ನಿಂದ ತಾನೇ ಉಂಟಾಗುವಂಥದ್ದು, ಸ್ವಯಂ ಪ್ರೇರಿತವಾಗಿ ಉಂಟಾಗುವಂತಹ ಒಂದು ಬದಲಾವಣೆ. ಅದು ಕೈಗಾರಿಕಾ ಕ್ಷೇತ್ರದಲ್ಲಿ, ವಾಣಿಜ್ಯ ಕ್ಷೇತ್ರದಲ್ಲಿ ಸ್ವಯಂ ಪ್ರೇರಿತವಾದಂತ ಒಂದು ಬದಲಾವಣೆ ಉಂಟಾಗುತ್ತೆ. ಮತ್ತೆ ಅಭಿವೃದ್ಧಿ ಅನ್ನುವಂಥದ್ದು ಆವಿಷ್ಕಾರದಿಂದ ಬಂದಂತಹ ಹಲವಾರು ಸಂಯೋಜನೆಗಳ ಮುಖಾಂತರ ಉಂಟಾಗುವಂಥದ್ದು. ಸೊ ಆವಿಷ್ಕಾರದಿಂದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಸೊ ಇನ್ನೋವೇಷನ್ಸ್ ಲೀಡ್ಸ್ ಟು ಡೆವಲಪ್ಮೆಂಟ್. ಅಕಾರ್ಡಿಂಗ್ ಟು ಶುಂಪೀಟರ್, ಇನ್ನೋವೇಷನ್ ಲೀಡ್ಸ್ ಟು ಡೆವಲಪ್ಮೆಂಟ್. ಸೊ ಅಭಿವೃದ್ಧಿ ಅನ್ನುವಂಥದ್ದು ಆವಿಷ್ಕಾರದಿಂದ ಉಂಟಾದಂತಹ ಹೊಸ ಸಂಯೋಜನೆಗಳ ಮುಖಾಂತರ ಆಗುವಂಥದ್ದು. ಸೊ ಈ ಒಂದು ಚಿತ್ರವನ್ನ ಗಮನಿಸಿ. ಸೊ ಆವಿಷ್ಕಾರ ಅಂದ್ರೆ ಏನು? ಸೊ ಇಲ್ಲಿ ಒಂದು ಮೆದುಳಿನ ಚಿತ್ರವನ್ನ ಕಾಣ್ಬೋದು. ಅಲ್ಲಿ ಹೊಸ ಬಗೆಯಾದಂತ ಒಂದಷ್ಟು ಐಡಿಯಾಸ್ಗಳು ಬರುತ್ತೆ. ಹೊಸ ಐಡಿಯಾಗಳು ಏನಿರುತ್ತೆ ಆ ಐಡಿಯಾಗಳಿಂದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅದನ್ನೇ ಶುಂಪೀಟರ್ ಅವರು ಈ ಒಂದು ಸಿದ್ಧಾಂತದಲ್ಲಿ ಹೇಳಿರುವಂತದ್ದು. ಸೊ ಇನ್ನೋವೇಷನ್ ಅಥವಾ ಆವಿಷ್ಕಾರ ಅಂದ್ರೆ ಹೊಸ ರೀತಿಯಾದಂತ ಐಡಿಯಾಗಳು ಬರುತ್ತೆ, ಅದ್ರ ಮುಖಾಂತರ ಅಭಿವೃದ್ಧಿ ಪ್ರಕ್ರಿಯೆಗೆ ಚಾಲನೆ ದೊರೆಯುವಂಥದ್ದು. ಸೊ ಹಾಗಾದ್ರೆ ಆವಿಷ್ಕಾರ ಅಂದ್ರೆ ಏನು ಅಥವಾ ಆ ಹೊಸ ಐಡಿಯಾಗಳು ಅಥವಾ ಆವಿಷ್ಕಾರ ಅಂದ್ರೆ ಏನು ಅನ್ನೋದನ್ನ ಗಮನಿಸಿದ್ರೆ, ಆವಿಷ್ಕಾರ ಏನೇನು ಒಳಗೊಂಡಿದೆ ಅನ್ನೋದನ್ನ ಗಮನಿಸಿದ್ರೆ, ಮೊದಲನೇದು ಇಂಟ್ರೊಡಕ್ಷನ್ ಆಫ್ ಎ ನ್ಯೂ ಪ್ರಾಡಕ್ಟ್, ಅಂದ್ರೆ ಹೊಸ ರೀತಿಯಾದಂತ ಒಂದು ಉತ್ಪನ್ನವನ್ನ ಜಾರಿಗೆ ತರುವಂಥದ್ದು. ಸೊ ಹೊಸ ಉತ್ಪನ್ನ, ಸೊ ಮಾರುಕಟ್ಟೆಯಲ್ಲಿ ಇದುವರೆಗೂ ಆ ಉತ್ಪನ್ನ ಇರಲಿಲ್ಲ, ಆ ರೀತಿಯಾದಂತ ಹೊಸ ಉತ್ಪನ್ನವನ್ನ ತರುವಂಥದ್ದು. ಎರಡನೇದು ಇಂಟ್ರೊಡಕ್ಷನ್ ಆಫ್ ನ್ಯೂ ಮೆಥಡ್ ಆಫ್ ಪ್ರೊಡಕ್ಷನ್, ಹೊಸ ಉತ್ಪಾದನಾ ರೀತಿಯನ್ನ ಜಾರಿಗೊಳಿಸುವಂಥದ್ದು. ಸೊ ಹೊಸ ಉತ್ಪನ್ನವನ್ನ ತರೋದಂದ್ರೆ ಹೊಸ ರೀತಿಯಾದಂತ ಉತ್ಪಾದನಾ ವಿಧಾನ. ಸೊ ಉತ್ಪಾದನಾ ವಿಧಾನದಲ್ಲಿ ಬದಲಾವಣೆಯನ್ನು ಅಥವಾ ಹೊಸ ರೀತಿಯಾದಂತ ಉತ್ಪಾದನಾ ವಿಧಾನವನ್ನ ಜಾರಿಗೊಳಿಸುವಂಥದ್ದು. ಓಪನಿಂಗ್ ಅಪ್ ಆಫ್ ಎ ನ್ಯೂ ಪ್ರಾಡಕ್ಟ್, ಸೊ ಹೊಸ ಉತ್ಪನ್ನವನ್ನ ಮಾರುಕಟ್ಟೆಗೆ ಪರಿಚಯಿಸುವಂಥದ್ದು. ಮತ್ತೆ ನಾಲ್ಕನೇದು ಕಾನ್ಕ್ವೆಸ್ಟ್ ಆಫ್ ಎ ನ್ಯೂ ಸೋರ್ಸಸ್ ಆಫ್ ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್ ಆರ್ ಸೆಮಿ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್, ಅಂದ್ರೆ ಕಚ್ಚಾ ವಸ್ತುಗಳ ಅಥವಾ ಅರೆ ತಯಾರಿಕಾ ವಸ್ತುಗಳೇನಿರುತ್ತೆ ಅವುಗಳ ಹೊಸ ಮೂಲವನ್ನ ಕಂಡುಹಿಡಿಯುವಂಥದ್ದು. ಸೊ ಕಚ್ಚಾ ಸರಕುಗಳ ಹೊಸ ಮೂಲವನ್ನ ಕಂಡುಹಿಡಿಯುವಂಥದ್ದು. ಮತ್ತೆ ಕೊನೆಯದಾಗಿ ಏನಂದ್ರೆ ಕ್ಯಾರಿಂಗ್ ಔಟ್ ಆಫ್ ನ್ಯೂ ಆರ್ಗನೈಸೇಷನ್ ಆಫ್ ಎನಿ ಇಂಡಸ್ಟ್ರಿ ಲೈಕ್ ದ ಕ್ರಿಯೇಷನ್ ಆಫ್ ಮೊನೋಪೊಲಿ, ಅಂದ್ರೆ ನವೀನ ಶೈಲಿಯ ಉದ್ಯಮವನ್ನ ರಚನೆ ಮಾಡುವಂಥದ್ದು. ಹೊಸ ರೀತಿಯಾದಂತ ಉತ್ಪನ್ನವನ್ನ ಜಾರಿಗೊಳಿಸೋದು, ಹೊಸ ಉತ್ಪಾದನಾ ವಿಧಾನವನ್ನ ಜಾರಿಗೊಳಿಸುವಂಥದ್ದು, ಕಚ್ಚಾ ಸರಕಿನ ಹೊಸ ಮೂಲವನ್ನ ಕಂಡುಹಿಡಿಯುವಂಥದ್ದು, ಹೊಸ ರೀತಿಯಲ್ಲಿ ನವೀನ ಶೈಲಿ ಅಂದ್ರೆ ಹಿಂದೆ ಯಾರು ಮಾಡಿಲ್ದಲೇ ಇರುವಂತಹ ಹೊಸ ಶೈಲಿಯಲ್ಲಿರುವಂತಹ ಉದ್ಯಮವನ್ನ ಜಾರಿಗೆ ತರುವಂಥದ್ದು, ನವೀನ ಶೈಲಿಯಲ್ಲಿ ಉದ್ಯಮವನ್ನ ರಚನೆ ಮಾಡಿ ಬೆಳೆಸುವಂಥದ್ದು. ಸೊ ಇವೆಲ್ಲವೂ ಕೂಡ ಆವಿಷ್ಕಾರ ಅಂತ ಶುಂಪೀಟರ್ ಅವರು ಕರೆದಿರುವಂಥದ್ದು. ಸೊ ಈ ಆವಿಷ್ಕಾರ ಏನಿದೆ ಅದರಿಂದ ಅಭಿವೃದ್ಧಿ ಪ್ರಕ್ರಿಯೆ ಅನ್ನುವಂಥದ್ದು ಉಂಟಾಗುತ್ತೆ. ಸೊ ಇದಕ್ಕೆ ನಾವು ಸಾಕಷ್ಟು ರೀತಿಯಾದಂತಹ ಉದಾಹರಣೆಯನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಗಮನಿಸ್ತಾ ಇರ್ತೀವಿ. ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಿದ್ದಾರೆ. ಸೊ ಆ ಹೊಸ ಆವಿಷ್ಕಾರದಿಂದ ಅಭಿವೃದ್ಧಿ ಪ್ರಕ್ರಿಯೆಗೆ ಚಾಲನೆ ದೊರೆಯುತ್ತೆ ಅನ್ನುವಂಥದ್ದು ಶುಂಪೀಟರ್ ಅವರ ಆ ಒಂದು ಸಿದ್ಧಾಂತದಲ್ಲಿ ಅವರು ತಿಳಿಸ್ತಾ ಇರುವಂಥದ್ದು. ಧನ್ಯವಾದಗಳು.